ಹಲೋ ವಾಸ್ವಿ ಅವರೇ, ವೆಲ್ಕಮ್ ಟು ನೇಟಿಸ್ತ್ರಿ. ಹಾಯ್ ಮ್ಯಾಮ್. ಹಾಯ್. ಹೇಗಿದ್ದೀರಾ ವಾಸ್ವಿ ಅವರೇ? ಹಾ ಮ್ಯಾಮ್, ತುಂಬಾ ಚೆನ್ನಾಗಿದ್ದೀನಿ ಮ್ಯಾಮ್. ಸೊ ವಾಸ್ವಿ ಅವರೇ, ನೇಟಿಸ್ತ್ರಿ ಕಮ್ಯುನಿಟಿ ಬಗ್ಗೆ ಹೇಗ್ ಗೊತ್ತು? ಮ್ಯಾಮ್, ನಿಮ್ನ ಒಂದು ವರ್ಷದಿಂದ ಅಬ್ಸರ್ವ್ ಮಾಡ್ತಿದ್ದೆ ಮ್ಯಾಮ್. ಯಾವ್ದು ಸೇರ್ಕೊಳ್ಳೋದು, ಯಾವ್ದು ಮಾಡೋದು, ತುಂಬಾ ವೆಯ್ಟ್ ಗೇನ್ ಆಗಿದೆ ಮ್ಯಾಮ್. ಅದನ್ನ ರೆಡ್ಯೂಸ್ ಮಾಡ್ಕೊಳಕ್ಕೆ ಅಂತ ತುಂಬಾ ಹುಡುಕ್ಬೇಕಾದ್ರೆ ನಿಮ್ನ ಅಬ್ಸರ್ವ್ ಮಾಡಿ 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 ನಾನು ನಿಮ್ ಇದಕ್ಕೆ ಪ್ರೋಗ್ರಾಮ್ಗೆ ಜಾಯ್ನ್ ಆದೆ ಮ್ಯಾಮ್, ನಟೇಶ್ರೀಗೆ. ಓಕೆ. ಸೊ ಹೇಗೆ ಅಂದ್ರೆ ಫೇಸ್ಬುಕ್ ಅಲ್ಲಿ ರ್ಯಾಂಡಮ್ ಆಗಿ ಗೊತ್ತಾಯ್ತಾ, ಇಲ್ಲ ಹೆಂಗ್ ಗೊತ್ತು ನನ್ ಬಗ್ಗೆ? ಮ್ಯಾಮ್, ನಾವು ನಿಮ್ನ ನೋಡಿದ್ದೆ ಮ್ಯಾಮ್. ಅದೇ ನಿಮ್ ಸಿಸ್ಟರ್ ನಮ್ ಸೀನಿಯರ್ ಆಗಿದ್ರು. ಅವ್ರ ಜೊತೆ ನೋಡಿದಾಗ ನಿಮ್ಗೆ ಕನ್ನಡ ಬರುತ್ತೆ ಅಂತ ನಮಗೆ ಗೊತ್ತಾಯ್ತು ಮ್ಯಾಮ್. ಅದಕ್ಕೆ ನಿಮ್ನ ಹ್ಮ್. ಇದು ಫೋನ್ ಕಾಂಟ್ಯಾಕ್ಟ್ ತಗೊಂಡು ಜಾಯ್ನ್ ಆಗಿದ್ದು ಮ್ಯಾಮ್. 90 ಓಕೆ. ಡೇಸ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದು. 90 ಡೇಸ್, ಎಸ್. ಜಾನ್ವರಿ ಇಲ್ಲಿ ಅಲ್ವಾ? ನಮ್ ಜಾನ್ವರಿಲಿ ಜಾಯ್ನ್ ಆಗಿದ್ದು. ಟೂ ಹ್ಮ್. ಮಂತ್ಸಿಗೆಲ್ಲ 10 kgs ರೆಡ್ಯೂಸ್ ಆದೆ ಮೇಡಮ್ ನಾನು. ಸೂಪರ್. ಈಗ ಹ್ಮ್. ಎಲ್ಲಾರ್ಗು ಒಂದ್ ಕ್ವಶನ್ ಬಂದ್ಬಿಡುತ್ತೆ. 2 ಮಂತ್ಸ್ಗೆ 10 ಕೆಜಿಸ್ ರೆಡ್ಯೂಸ್ ಆಗಿದ್ದಾರೆ. ಏನೇನೆಲ್ಲ ಬಿಟ್ಬಿಟ್ಟಿದಾರೋ, ತಿನ್ನೋದೆಲ್ಲ ಬಿಟ್ಬಿಟ್ಟಿದಾರೋ, ಏನೇನ್ ಕುಡಿತಾ ಇದಾರೋ ಅಂತ ಎಲ್ಲಾರ್ಗು ಡೌಟ್. ಇಲ್ಲ ಮ್ಯಾಮ್, ಯಾವ್ದನ್ನು ತಿನ್ನೋದ್ ಬಿಟ್ಟಿಲ್ಲ. ಎಲ್ಲಾನು ತಿಂತಾ ಇದೀವಿ ಮ್ಯಾಮ್. ಅನ್ನ, ರೈಸ್ ಆಗಿರ್ಬೋದು ಮ್ಯಾಮ್. ಚಾಟ್ಸ್, ಹ್ಮ್. ಯಾವ್ದನ್ನು ಬಿಟ್ಟಿಲ್ಲ. ನಾನ್ ವೆಜ್ ಅಂತೂ ನಮ್ಗೆ ತುಂಬಾ ಇಷ್ಟ, ಅದನ್ನಂತೂ ಬಿಟ್ಟಿಲ್ಲ ಮ್ಯಾಮ್. ಅದನ್ನು ತಿಂತಾ ಇದೀವಿ. ಎಲ್ಲಾನು ತಿಂತಾ ಇದೀವಿ, ಮಾಡ್ತಾ ಹ್ಮ್. ಇದೀವಿ ಮ್ಯಾಮ್. ಇಲ್ಲಿ ಜಾಯಿನ್ ಆದ್ಮೇಲೆ ಒಳಗಡೆ ಸಿಸ್ಟಮ್ ಹೇಗಿದೆ ಅಂದ್ರೆ, ನಿಮ್ಗೆ ಈಗ ಒಂದು ಡೌಟ್ ಬರ್ಬಹುದು, ಇಲ್ಲಾಂದ್ರೆ ಏನಾರು ಗೊತ್ತಾಗ್ದಲೇ ಇರ್ಬೋದು. ಅವಾಗ ನಿಮ್ಗೆ ಟೀಮ್ ಅಪ್ರೋಚ್ ಹೆಂಗಿರುತ್ತೆ? ಮ್ಯಾಮ್, ತುಂಬಾ ಚೆನ್ನಾಗಿತ್ತು. ದೀಪ್ತಿ ಮ್ಯಾಮ್ ಆಗ್ಲಿ ಮತ್ತೆ ರಾಣಿ ಮ್ಯಾಮ್ ಆಗ್ಲಿ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಮತ್ತೆ ದೀಪ್ತಿ ಮ್ಯಾಮ್ ವೀಕ್ಲಿ ವೀಕ್ಲಿ ನಮಗೆ ಕಾಲ್ ಮಾಡಿ ಹೇಗ್ ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಎಲ್ಲ ವಿಚಾರಿಸ್ಕೊಂತಿದ್ರು ಮ್ಯಾಮ್. ತುಂಬಾ ಹ್ಮ್. ಚೆನ್ನಾಗಿರ್ತಿತ್ತು. ಸ್ಟಾರ್ಟಿಂಗ್ ಅಲ್ಲಂತೂ ನೀವು ನಮಗೆ ಅಷ್ಟು ಅವ್ರ ಲ್ಯಾಂಗ್ವೇಜ್ ಅರ್ಥ ಆಗ್ತಿರ್ಲಿಲ್ಲ, ನೀವು ಮಾಡ್ತಾ ಇದ್ರಿ. ಆಮೇಲೆ ಆಮೇಲೆ ಮೇಡಮ್ ಲ್ಯಾಂಗ್ವೇಜ್ ನನಗೆ ಅರ್ಥ ಆಗಕ್ ಸ್ಟಾರ್ಟ್ ಆಯ್ತು, ಮೇಡಮ್ ಮಾಡ್ತಾ ಇದ್ರು. ಹ್ಮ್. ಅವ್ರು ತುಂಬಾ ಚೆನ್ನಾಗಿ ಕೇಳ್ತಿದ್ರು ಮ್ಯಾಮ್ ಎಲ್ಲ. ನಾನು ಹೆಂಗ್ ಹ್ಮ್. ಮಾಡ್ತಾ ಇದ್ದೀರಾ, ಏನ್ ಎಲ್ಲ ಮನೇಲಿ ಸಪೋರ್ಟ್ ಕೊಡ್ತಿದ್ದೀರಾ, ಆತರ ಎಲ್ಲ ಕೇಳ್ತಿದ್ರು ಮೇಡಮ್. ಎಸ್, ದೀಪ್ತಿ ಯಾಕಂದ್ರೆ ಏನಾರು ಒಂದ್ ಸ್ಟೆಪ್ ತಗತ್ವಿ ಅಂದ್ರೆ ಇವತ್ತಿನ ದಿನ ಗೊತ್ತಲ್ವಾ, ಆಚೆ ಕಡೆ ಹೇಗಿದೆ ಒಂದ್ weight loss ಪ್ರೋಗ್ರಾಮ್ ಅಂದ್ರೇನೆ. ಲಿಕ್ವಿಡ್ಸ್, ಪೌಡರ್ಸ್ ಅದೇ ಇದೆ ಮ್ಯಾಮ್ ತುಂಬಾ ಇವಾಗ. ಆದ್ರೆ ಅವ್ರಗಳ ಹ್ಮ್. ಮಧ್ಯ ನಾವು ಊಟ ಎಲ್ಲ ತಿನ್ಕೊಂಡ್ ಮಾಡ್ತಾ ಇದೀವಿ ಅಂದ್ರೆ ಯಾರು ನಂಬಲ್ಲ ಮ್ಯಾಮ್ ಇಷ್ಟು ಬೇಗ. ಅದೇ ಅದೇ ಅದಕ್ಕೋಸ್ಕರನೇ ಫ್ಯಾಮಿಲಿಯಲ್ಲೂ ಸಪೋರ್ಟ್ ಕೊಡ್ಬೇಕಂದ್ರು ಇವ್ರು ಏನ್ ಮಾಡ್ತಾವ್ರೋ. ನಮ್ಮ ಮನೆಯವರು ಹ್ಮ್. ತುಂಬಾ ಸಪೋರ್ಟ್ ಕೊಟ್ರು ಮ್ಯಾಮ್. ಯಾವ್ದಕ್ಕೂ ಇಂಥದಕ್ಕಿಲ್ಲ ಅಂತ ಹೇಳಿಲ್ಲ. ನಾನ್ ಕೇಳಿದ್ದೆಲ್ಲ ತಕ್ಕೊಡೋದೇ ಆಗ್ಲಿ, ಅವರು ತುಂಬಾ ಸಪೋರ್ಟ್ ಹ್ಮ್. ಕೊಟ್ಟಿದ್ದಾರೆ. ಹ್ಮ್. ನೈಸ್ ನೈಸ್. ಸೊ ಈಗ ಒಟ್ಟಾರೆ ಎಷ್ಟು ಕೆಜಿ ಕಮ್ಮಿ ಆಗಿದ್ದೀರಾ? 11 kgs ಮ್ಯಾಮ್. 11 ಕೆಜಿಸ್. ಎಷ್ಟು ಇಂಚಸ್ ರೆಡ್ಯೂಸ್ ಆಗಿದ್ದೀರಾ? 5 inches. 5 ಇಂಚಸ್. ನೈಸ್. ಓನ್ಲಿ ವೆಯ್ಟ್ ಅಲ್ವಾ? ಬೇರೆ ಬೇರೆ ಏನ್ ಇಶ್ಯೂಗಳಿಲ್ಲ? ವೆಯ್ಟ್ ಲಾಸ್ ಅಷ್ಟೇ ಮ್ಯಾಮ್. ನನಗೆ ಹ್ಮ್. 32 ಇಯರ್ಸ್ ಮ್ಯಾಮ್. 32 ಇಯರ್ಸ್ಗೆ ನಾನು 75 kg ಇದ್ದೆ ಮ್ಯಾಮ್. ಮತ್ತೆ ಹ್ಮ್. ನನಗೆ ಬಾಣಂತಿಯಲ್ಲಿ ಟೈಪ್ ಹ್ಮ್. 2 ಡಯಾಬಿಟಿಸ್ ಅಂತ ಹೇಳಿ ಮೆನ್ಷನ್ ಮಾಡಿ ನನಗೆ ಟ್ಯಾಬ್ಲೆಟ್ ಹ್ಮ್. ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ನಾನಿಲ್ಲ, ನಾನು ಹ್ಮ್. ಟ್ಯಾಬ್ಲೆಟ್ ತಗೊಳಲ್ಲ, ನಾನು ಹಂಗೆ ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡು ತಗೊಂತೀನಿ ಅಂತ ಹೇಳಿ ನಾನು ಕರೆಕ್ಟ್ ಆಗಿತ್ತು. ಆಮೇಲೆ ಮತ್ತೆ ವೆಯ್ಟ್ ಹ್ಮ್. ಗೇನ್ ಜಾಸ್ತಿ ಆಗ್ತಲ್ಲ ಮ್ಯಾಮ್, ಅದಕ್ಕೆ ಸೇರ್ಕೊಂಡಿದ್ದು. ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೀರಾ ಈಗ? ಹಾ ಎಸ್ ಮ್ಯಾಮ್, ರೆಗ್ಯುಲರ್ ಮ್ಯಾಮ್ ಎಕ್ಸಸೈಸ್. ಹ್ಮ್. ಜುಂಬಾ, ಯೋಗ ಹ್ಮ್. ಅದು ಟ್ರೈ ಮಾಡ್ತಿದ್ವಿ ಮ್ಯಾಮ್, ಯೋಗ ನಾನು. ಹ್ಮ್. ಜುಂಬಾ ಅಂತ ನಿಧಾನಕ್ಕೆ ರೆಗ್ಯುಲರ್. ಹ್ಮ್. ಹ್ಮ್. ನೈಸ್. ಸೊ ಒಟ್ಟಾರೆಯಾಗಿ ಏನ್ ಅನಿಸ್ತಿದೆ ಪ್ರೋಗ್ರಾಮ್ ಬಗ್ಗೆ? ತುಂಬಾ ಖುಷಿ ಆಗ್ತದೆ ಮ್ಯಾಮ್. 90 ಡೇಸ್ ಪ್ರೋಗ್ರಾಮ್ ನನಗೆ ತುಂಬಾ ಯೂಸ್ ಆಯ್ತು. 90 ಡೇಸ್ ಇಂದ ಇವಾಗ 1 ಇಯರ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದೀವಿ ಮ್ಯಾಮ್. ಎಸ್. ಆ 1 ಇಯರ್ ಅಲ್ಲಿ 155 kg ಸಾರು ಆಗ್ಬೇಕು ಮ್ಯಾಮ್. ನಮ್ಮ ಹೈಟಿಗೆ ಹ್ಮ್. ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು, ಆತರ ಹ್ಮ್. ಆಗ್ಬೇಕು ಮ್ಯಾಮ್. ಆಗ್ತೀರ. ನಾನ್ ಯಾವಾಗ್ಲೂ ಹೇಳ್ತಿರ್ತೀನಲ್ವಾ, weight ಗಿಂತ ನಮ್ಗೆ ಮೇನ್ ಇಂಚ್ ಲಾಸ್. ಇಂಚ್ ಲಾಸ್ ಚೆನ್ನಾಗಾಯ್ತು ಅಂದ್ರೆ ನೀವ್ 60 ಕೆಜಿ ಇದ್ರೂನು ಇಂಚ್ ಲಾಸ್ ಚೆನ್ನಾಗಾಯ್ತು ಅಂದ್ರೆ ನೀವ್ ಅದನ್ನ ಮೇಂಟೈನ್ ಮಾಡ್ಕೋಬಹುದು. ಹ್ಮ್. ಎಸ್ ಮ್ಯಾಮ್. ಹ್ಮ್. ಈ ರಜದಲ್ಲಿ ಎಲ್ಲಾನು ಆಮೇಲೆ ಇನ್ನ ನಾನ್ ಏನ್ ಕೇಳ್ಬೇಕು ಅನ್ಕೊಂಡ್ರೆ, ನಿಮ್ನ ಚಾಲೆಂಜಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದೀರಲ್ವಾ, ಹೇಗ್ ಅನ್ನಿಸ್ತಾ ಇದೆ? ಚಾಲೆಂಜಸ್ ಅಂತೂ ತುಂಬಾ ಇಷ್ಟ ಆಯ್ತು ಮ್ಯಾಮ್. ನಂಗೆ ಟಿಕ್ಕಿಸ್ ಚಾಲೆಂಜ್ ಅಂತೂ ತುಂಬಾ ಇಷ್ಟ ಆಯ್ತು. ವೆರೈಟೀಸ್ ಟಿಕ್ಕಿಸ್ ಮಾಡ್ಕೊಂಡು ತಿಂದಿದಂತೂ ತುಂಬಾ ಖುಷಿ ಆಯ್ತು ಮ್ಯಾಮ್. ನನ್ ಹ್ಮ್. ಮಗಳಂತೂ ಪನ್ನೀರ್ ಅಷ್ಟು ಇಷ್ಟಪಟ್ಲು ತಿಂದ್ಲು ಮ್ಯಾಮ್ ಅವಳು. ತುಂಬಾ ಹ್ಮ್. ಖುಷಿ ಆಯ್ತು. ಹ್ಮ್. ಮತ್ತೆ ಮಕ್ಳಿಗೂನು ಸೇಮ್ ರೊಟೀನ್ ರೂಢಿ ಮಾಡ್ತಾ ಇದ್ದೀರಾ? ಆಮೇಲೆ ಹೆಲ್ದಿ ಫುಡ್. ನನ್ ಮಗ ಅಂತೂ ಫುಲ್ ಡ್ರೈ ಫ್ರೂಟ್ಸ್, ಚಿಯಾ ಹ್ಮ್. ಸೀಡು, ಸಬ್ಜಾ ಸೀಡ್ ಹಂಗಂಗೆ ತಿಂತಾನೆ ಮ್ಯಾಮ್. ಅದಂತೂ ಫ್ಲಾಕ್ ಸೀಡ್ ಅಂತೂ ರೋಸ್ಟ್ ಮಾಡಿ ಇಟ್ಟಿದೀನಿ ಮ್ಯಾಮ್. ಉಪ್ಪು ಖಾರ ಹ್ಮ್. ಹಾಕಿ ಉಪ್ಪಿನ ತರ ಮಾಡಿ ಹ್ಮ್. ಮಡಗಿದೀನಿ. ಅದನ್ನಂತ ಅವ್ನು ಹ್ಮ್. ಒಯ್ತಾ ಇರ್ತಾನೆ ಮ್ಯಾಮ್. ನೈಟ್ ಗುಡ್ ಗುಡ್. ಮನಿಕೋಬೇಕಾದ್ರೆ ಮಾತ್ರ ಮಿಸ್ ಮಾಡಲ್ಲ ಅವನು. ಫ್ಲಾಕ್ ಸೀಡ್ಸ್ ಹ್ಮ್. ತಿನ್ಬಿಟ್ಟೆ ಮಾಡ್ತಾನೆ ಅವನು. ಗುಡ್ ಗುಡ್. ಹಾಗೆ ಯಾಕಂದ್ರೆ ನಾನು ಯಾವಾಗ್ಲೂ ಒಂದೇ ಹೇಳಕ್ ಇಷ್ಟಪಡ್ತೀನಿ, ಮನೆಯಲ್ಲಿ ನಾವು ಫಸ್ಟ್ ಹೆಲ್ದಿ ಫುಡ್,
ಹೆಲ್ದಿಯಾಗಿ ಹೆಂಗಿರ್ಬೇಕು ಅಂತ ಕಲ್ತ್ಕೊಂಡ್ರೆ ಅದು ಮಕ್ಕಳು ಫಾಲೋ ಮಾಡ್ತಾರೆ. ಸೊ ಫಸ್ಟ್ ನಾವು ಚೇಂಜ್ ಆಗ್ಬೇಕು. ಎಸ್ ಮ್ಯಾಮ್. ರೈಟ್. ಸೊ ಒಟ್ಟಾರೆಯಾಗಿ ನಮ್ಮ ಕನ್ನಡ ಫಾಲೋಯರ್ಸ್ಗೆ ಏನ್ ಹೇಳ್ತೀರಾ ನೇಟಿಸ್ತ್ರಿ ಬಗ್ಗೆ? ಎಲ್ಲ ಏನು ಯೋಚನೆ ಮಾಡಂಗಿಲ್ಲ ಮ್ಯಾಮ್, ಆರಾಮಾಗಿ ಅವರು ಇದಕ್ಕೆ ಜಾಯ್ನ್ ಆಗ್ಬೋದು ಮ್ಯಾಮ್. ಅವರು ಜಾಯ್ನ್ ಹ್ಮ್ ಆಗಿ ವೆಯ್ಟ್ ರಿಡ್ಯೂಸ್ ಮಾಡ್ಕೊಂಡು ಹೆಲ್ದಿ ಆಗಿರ್ಬೋದು ಮ್ಯಾಮ್. ವೆಯ್ಟ್ ರೆಡ್ಯೂಸ್ ಅಂತಲ್ಲ ಮ್ಯಾಮ್, ನಾವ್ ಇವಾಗ ಜಾಯ್ನ್ ಆಗಿರೋದು ವೆಯ್ಟ್ ರೆಡ್ಯೂಸ್ ಆಗಿರೋ ಸಾಕು ಮೇಡಮ್ ನಮಗೆ. ಆದ್ರೆ ಮನೇಲಿ ಯಾರು ಇರಲ್ಲ, ಸ್ಟ್ರೆಸ್ ಎಲ್ಲ ಕಮ್ಮಿ ಆಗ್ಬೇಕಂದ್ರೆ ಜುಂಬಾ ಮಾಡ್ಬೇಕು, ಮತ್ತೆ ಈ ತರ ಒಂದು ಕಮ್ಯುನಿಟಿ ಗ್ರೂಪ್ ಇದ್ರೆ ನನ್ಗೂ ಯೂಸ್ ಆಗುತ್ತೆ ಅಂತ ನಾನು ಇವಾಗ ಜಾಯ್ನ್ ಆಗಿರೋದು ಮ್ಯಾಮ್. ನೈಸ್ ನೈಸ್. ನಾವು ಎಸ್. ಯಾವಾಗ್ಲೂ ಇದನ್ನೇ ಹೇಳ್ತೀವಿ, ನೇಟಿಸ್ತ್ರೀಗೆ ಜಾಯಿನ್ ಆದ್ರೆ ಓನ್ಲಿ ವೆಯ್ಟ್ ಅಲ್ಲ, ನಮ್ಮ ಮೆಂಟಲ್ ಹೆಲ್ತ್, ಫಿಸಿಕಲ್ ಹಾ ಆಗಿ ಮ್ಯಾಮ್, ಅಲ್ಲ. ಫಸ್ಟ್ ಇರೋದು ಇವಾಗ ಯೋಗ ಮಾಡಿಸ್ತಿದ್ರಲ್ಲ ಮ್ಯಾಮ್, ಅವರು ತುಂಬಾ ಚೆನ್ನಾಗಿ ಇದ್ ಮಾಡ್ಕೊಡ್ತಾರೆ, ನಮ್ಗೆ ಹ್ಮ್ ಹೇಳ್ಕೊಡ್ತಾರೆ. ಅದು ನಮ್ಗೆ ತುಂಬಾ ಯೂಸ್ ಆಗ್ತಿದೆ ಮ್ಯಾಮ್. 1 ಅವರ್ ಹ್ಮ್ ಆದ್ರೂ ಸುಮ್ನೆ ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಮ್ಯಾಮ್. ಮತ್ತೆ ಹ. ಕಮ್ಯುನಿಟಿಲಿ ನೀವು ಮಾಡ್ತಿರಲ್ಲ ಮ್ಯಾಮ್, ಇದು ಶಿವರಾತ್ರಿ ಆಚರಣೆ ಅದು ಚೆನ್ನಾಗಿತ್ತು ಮ್ಯಾಮ್. ಅದು ಹ್ಮ್ ತುಂಬಾ ಇಷ್ಟ ಆಯ್ತು. ಮತ್ತೆ ನೈಸ್. ಯುಗಾದಿ ಹಬ್ಬದ ಸ್ಪೆಷಲ್ ಚೆನ್ನಾಗಿತ್ತು ಮ್ಯಾಮ್ ಅದನ್ನು. ಆ ತರ ಪ್ರೋಗ್ರಾಮ್ಗಳು ಮಧ್ಯ ಮಧ್ಯದಲ್ಲಿ ನಡೀತಾನೆ ಇರ್ತವೆ, ಸ್ಪೆಷಲ್ ಪ್ರೋಗ್ರಾಮ್ಗಳವೆಲ್ಲ. ಇನ್ನ ಇವಾಗ ನಾವೆಲ್ಲ ಫುಲ್ ಅಲರ್ಟ್ ಆಗಿರ್ತೀವಿ ಮ್ಯಾಮ್. ಓ ಇವತ್ ನಮಗೆ ಜೂಮ್ ಮೀಟಿಂಗ್ ಇದೆ, ನಮಗೆ ಮೀಟಿಂಗ್ ಇದೆ, ಹ್ಮ್ ನಮಗೆ ಬೇರೆ ಕೆಲಸ ಎಲ್ಲ ಇಲ್ಲ, ಅದರೆಲ್ಲ ಮುಗಿಸ್ಕೊಂಡ್ಬಿಡ್ಬೇಕು, ಆತರ ಫುಲ್ ಪರ್ಫೆಕ್ಟ್ ಆಗಿರ್ತೀವಿ ಮ್ಯಾಮ್ ಅದ್ರಲ್ಲಿ. ನೈಸ್ ನೈಸ್. ಸೊ ಅದೇ ಓವರ್ ಆಲ್ ಹೆಲ್ತ್ ಅಂದ್ರೆ ಓನ್ಲಿ ಏನ್ ವೆಯ್ಟ್ ಕಮ್ಮಿ ಆಗೋದಂತಲ್ಲ, ನಾವು ಖುಷಿಯಾಗಿರ್ಬೇಕು, ಸ್ಟ್ರೆಸ್ ಇರಬಾರ್ದು, ಚೆನ್ನಾಗಿ ನಿದ್ದೆ ಬರ್ಬೇಕು ಮನಿಕೊಂಡ ತಕ್ಷಣ, ಇವೆಲ್ಲ ಇರ್ಬೇಕು. ತಿಂದಿದ್ ನೀಟಾಗಿ ಡೈಜೆಸ್ಟ್ ಆಗ್ಬೇಕು, ಇವೆಲ್ಲ ಆದಾಗನೇ ನಾವು ಹೆಲ್ದಿ ಆಗಿರ್ತೀವಿ. ಅದಕ್ಕೆ ಓನ್ಲಿ ಫುಡ್ ಒಂದೇ ಸಾಕಾಗಲ್ಲ, ಫುಡ್ ಜೊತೆಗೆ ಸ್ವಲ್ಪ ಎಕ್ಸರ್ಸೈಸ್ ಮಾಡೋದು, ಸ್ವಲ್ಪ ಸ್ಟ್ರೆಸ್ ಇಲ್ದಲ್ಲೇ ನಮ್ಮನ್ನ ನಾವು ನೋಡ್ಕೊಳ್ಳೋದು, ಆ ತರ ಎಲ್ಲ ನಾನಿರೋ ನೇಟಿಸ್ತ್ರಿಲಿ. ನಾನಿರೋ 3 FT ಮೇಲೆ ಮ್ಯಾಮ್, ಅಕ್ಕ ಪಕ್ಕ ಮನೆಗಳು ಇಲ್ಲ ಮ್ಯಾಮ್. ನನಗೆ ಯಾರು ಫ್ರೆಂಡ್ಸು ಹ್ಮ್ ಇಲ್ಲ ಈ ಊರಲ್ಲಿ. ನಾನು ಊರಿಗೆ ಹ್ಮ್ ಹೋದ್ರೆ ಊರಿಗೆ ಹೋಗ್ಬೇಕು, ಇದ್ರೆ ಇಲ್ಲೇ ಇರ್ಬೇಕು ಮ್ಯಾಮ್. ಅದ್ ಬಿಟ್ರೆ ಫ್ರೆಂಡ್ಸ್ ಹ್ಮ್ ಗಳಿಲ್ಲ. ಇವಾಗ ಗ್ರೂಪ್ ಆದ್ಮೇಲೆ ಮ್ಯಾಮ್ ನಾವು ಸ್ವಲ್ಪ ಜನ ಫ್ರೆಂಡ್ಸ್ ಕೇಳ್ತಾರ, ಲ್ಯಾಂಗ್ವೇಜ್ ಬರ್ದೇ ಇರ್ಬೋದು, ಅವ್ರು ಮಾಡೋ ಮೆಸೇಜ್ಗಳು ಅವೆಲ್ಲ ಹ್ಮ್ ನೋಡಿದ್ರೆ ಸ್ವಲ್ಪ ಖುಷಿ ಆಗುತ್ತೆ ಮ್ಯಾಮ್. ಅದಕ್ಕೆ ಹ್ಮ್ ಇದಕ್ಕೆ ನಾನು ಮತ್ತೆ ಜಾಯ್ನ್ ಆಗಿದ್ದು ಮ್ಯಾಮ್, ಇದನ್ನ ಬಿಡಬಾರ್ದು ಅಂತ ಹೇಳಿ 1 ಇಯರ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದು. ನೈಸ್. ಇಲ್ಲ ನಾಲ್ಕು ವರ್ಷ ಸದ್ದಲ್ಲೇ. ಜಾಯ್ನ್ ಆಗ್ಬೇಡಿ ಅಂತ ನಮ್ಮ ಮನೆ ಹೇಳ್ತಿದ್ರು. ಇಲ್ಲ ನಾನು ಹಾ. ಜಾಯ್ನ್ ಆಗ್ಲೇ ಜಾಯ್ನ್ ಆಗಿದ್ದು ಮ್ಯಾಮ್. ಈಗ ಅವರು ಖುಷಿ ಪಡ್ತಾರೆ ಬಿಡಿ, ಒಳ್ಳೇದ್ರಲ್ಲಿ ಜಾಯ್ನ್ ಆಗಿದ್ದಾರೆ ಅಂತ. ಹಾ ಮ್ಯಾಮ್, ನಮ್ಮ ಅತ್ತೆ ಮಕ್ಳೆಲ್ಲ ಹೇಳ್ತಾರಲ್ಲ, ಬಿಡು ತುಂಬಾ ಚೆನ್ನಾಗೈತೆ ಹೆಲ್ದಿ ಹ್ಮ್ ಫುಡ್ಸ್. ನಮ್ಮ ಅತ್ತೆ ಮಗ ಇಲ್ಲೇ ಬಂದಿದ್ದ ಮೊನ್ನೆ, ನನ್ ಮಗನ್ ಬರ್ತಡೇ ಆಯ್ತು ಮ್ಯಾಮ್, ಅವಾಗ ಬಂದ ಅವ್ನ್ ಹೇಳ್ದ, ಅಕ್ಕ ಹ್ಮ್ ನೀನ್ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗೈತೆ ಅಕ್ಕ, ಇದು ಹೆಲ್ದಿ ಫುಡ್ಸ್ ನಾವು ಮಾಡ್ಬೋದು ಕಣಕ್ಕ ಅಂತ ಹೇಳ್ತಿದ್ದ ಅವ್ನು. ನಾನು ಊಟ ಹೌದು. ಮಾಡೋದೆಲ್ಲ ನೋಡಿದ್ನಲ್ಲ ಮ್ಯಾಮ್, ಲಿಕ್ವಿಡ್ ಫಾಸ್ಟಿಂಗ್ ಇದ್ದಾಗ ಬಂದಿದ್ದು, ಅಕ್ಕ ಹಾ. ಇಷ್ಟೊಂದ್ ಜ್ಯೂಸ್ ಕುಡಿಯಲ್ಲ ಅಕ್ಕ, ಇಷ್ಟೊಂದ್ ಜ್ಯೂಸ್ ಕುಡಿತಾ ಇದೀಯ ನೀನ್, ಫಾಸ್ಟಿಂಗ್ ಮಾಡ್ತಿದ್ಯಾ ಅಂತ ಹೇಳ್ತಿದ್ದ ಅವನು. ಸೊ ಯಾವ್ದ್ ಮಾಡ್ಸಿದ್ರು ಹೆಲ್ದಿಯಾಗೆ ಇರುತ್ತೆ. ಅಂಡ್ ಸದ್ಯದಲ್ಲೇ ಕನ್ನಡ ಗ್ರೂಪ್ನು ಫಾರ್ಮ್ ಮಾಡ್ತೀವಿ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ದ ಕನ್ನಡ ಆ, ಕರ್ನಾಟಕ ಇಂದ ಯಾರಾದ್ರೂ ಜಾಯ್ನ್ ಆಗ್ಬೋದು ನೇಟಿಸ್ತ್ರಿಗೆ. ಕನ್ನಡದೊಂದು ಗ್ರೂಪ್ನು ಫಾರ್ಮ್ ಮಾಡ್ತಾ ಇದೀವಿ. ಈಗವರೆಗೂ ತೆಲುಗುಲ್ಲೇ ಇತ್ತು, ಬಟ್ ಈಗ ಆ ವಾಸವಿ ಅವ್ರ ಕಡೆಯಿಂದ ಕನ್ನಡ ಗ್ರೂಪ್ ಸ್ಟಾರ್ಟ್ ಆಗುತ್ತೆ. ಮಾಡಿ ಮ್ಯಾಮ್, ತುಂಬಾ ಚೆನ್ನಾಗಿರುತ್ತೆ ಕನ್ನಡ ಗ್ರೂಪ್ ಅಂದ್ರೆ, ನಮ್ ಲ್ಯಾಂಗ್ವೇಜ್ ಅಲ್ವಾ, ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಚೆನ್ನಾಗಿರುತ್ತೆ. ಎಸ್ ಎಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ವಾಸಿಯಾರೆ. ಹೀಗೆ ಫಾಲೋ ಮಾಡಿ. ಇನ್ನು ಒಂದು ವರ್ಷ ಇದೆ ಕೈಯಲ್ಲಿ, ನಮ್ಗೆ ಇಷ್ಟ ಇದೆ ಮ್ಯಾಮ್. ಆರಾಮಾಗಿ. ಹೌದು ಹೌದು. 5 kg ಸಾರು ಲಾಸ್ ಆಗ್ಬೇಕು ಮ್ಯಾಮ್, ವೆಯ್ಟ್ ಲಾಸ್ ಆಗ್ಬೇಕು. ಆಗ್ತೀರಾ, ಆರಾಮಾಗಿ ಆಗ್ತೀರಾ. ಇನ್ನೇನು, ಆಲ್ರೆಡಿ ಬಾಡಿ ಚೆನ್ನಾಗಿ ನಿಮ್ದು ರೆಸ್ಪಾಂಡ್ ಆಗ್ತಿದೆ. ನೀವು ಎಫರ್ಟ್ಸ್ ಕರೆಕ್ಟ್ ಆಗಿ ಇಡ್ತಾ ಇದ್ದೀರಾ, ಚೆನ್ನಾಗಿ ಫುಡ್ ನ ಕರೆಕ್ಟ್ ಆಗಿ ತಗೋತಾ ಇದ್ದೀರಾ, ನಿದ್ದೆ ಚೆನ್ನಾಗಿದೆ ನಿಮ್ದು, ಹಾ ಮ್ಯಾಮ್. ಆಮೇಲೆ ಹಾ ಎಕ್ಸರ್ಸೈಸ್ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಸಾಕು. ಅವು ಎಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ಸಾಕು, ನಮ್ ಬಾಡಿ ನಮ್ ಮಾತ್ ಕೇಳುತ್ತೀನಿ. ಹ್ಮ್. ಓಕೆ, ಆಲ್ ದ ಬೆಸ್ಟ್ ವಾಸಿ ಅವರೇ. ನೆಕ್ಸ್ಟ್ ಮತ್ತೆ ನಿಮ್ಮ ಫೈನಲ್ ಆಗಿ ಎಲ್ಲ ರೌಂಡ್ ಫಿಗರ್ ಆದ್ಮೇಲೆ ಮತ್ತೊಂದು ಫೀಡ್ಬ್ಯಾಕ್ ವಿಡಿಯೋ ಮಾಡೋಣ. ಹಾ ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ವಾಸಿ ಅವರೇ. ಥ್ಯಾಂಕ್ ಯು ಮ್ಯಾಮ್.